ತಲುಪಿಸೋದು ಎಲ್ಲ ನಾನು ಮಾಡ್ತಿದ್ದೆ. ಅದರ ಪ್ರಭಾವದಿಂದ ಆಗಲೇ ನಾನು ಅವರ ಕಾದಂಬರಿ ಎಲ್ಲವನ್ನೂ ಓದ್ತಾ ಬಂದೆ. ನಾನು ತಿಪ್ಪೇಸ್ವಾಮಿ ಸ್ವಾಮಿ ಅವರ ಕಾದಂಬರಿಗಳನ್ನ MA ಪೂರ್ತಿ ಮುಗಿಸ್ಬಿಟ್ಟಿದ್ದೆ. ಅದಕ್ಕಿಂತ ಒಂದು ಡಿಗ್ರಿಯಲ್ಲಿದ್ದಾಗ ನಾವು ಭೈರಪ್ಪನವರ ಕಾದಂಬರಿಗಳನ್ನ ಮುಗಿಸಿದ್ದೆ. ಆ ಒಂದು ಅಭ್ಯಾಸದ ಬಲದಿಂದ ನನಗೆ ಅಧ್ಯಾಪಕನಾಗಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ಕಾರಣೀಕರ್ತರಾದವರು ನನ್ನ ಕೋಟಿ ಗುರುಗಳು. ಆ ಗುರುಗಳನ್ನು ನಾನು ಮೊದಲಿಗೆ ಪ್ರಾರ್ಥಿಸಿದ ಗುರುಗಳನ್ನು ನನಗೆ ನಮಿಸಬೇಕು. ಎಲ್ಲಕ್ಕಿಂತ ಹೆಚ್ಚಿಗೆ ಇಲ್ಲಿ ಇರ್ತಕ್ಕಂಥ ತಾಯಂದಿರನ್ನು ನಾನು ಮೊದಲಿಗೆ ಗೌರವಿಸಬೇಕು. ಯಾಕಂದ್ರೆ ಇಂಥ ಸ್ಥಳದಲ್ಲಿ ನಾವು ಸುಮ್ಮನೆ ಹಳ್ಳಿಯಲ್ಲಿ ಯಾವುದೋ ಊರಿನಲ್ಲಿ ಹಳ್ಳಿಯಲ್ಲಿ ಏನೂ ಇಲ್ಲ ಅನ್ನೋದು ಸುಮ್ಮನೆ ಹೆಸರಿಗೆ ಪಾಟೀಲ್ ಹಳ್ಳಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಕೊನೆ ಹಳ್ಳಿಯಲ್ಲಿರ್ತಕ್ಕಂಥ ನಮಗೆ ನಮ್ಮ ತಾಯಿ ಹೆಂಡಿಕ್ಯಾಪ್ ಇರ್ತಕ್ಕಂಥ ತಾಯಿ ಅವಳು ಕಲಬುರಗಿ ಕರ್ಕೊಂಡು ಬಂದು ಶರಣ ದೇವಸ್ಥಾನದಲ್ಲಿ ಕೂಡಿಸಿ ಅವತ್ತು ನನಗೆ ನೋಡಪ್ಪ ಓದು ವಿದ್ಯಾವಂತರಾಗು, ಇಲ್ಲಿದ್ರೆ ಹಾಳಾಗ್ತಿ, ಎಲ್ಲ ಗೌಡ್ರೆಲ್ಲ ಹೀಗೆ ಹಳ್ಳಿಯಲ್ಲೆಲ್ಲ ಹಾಳಾಗ್ತಾ ಇದ್ದಾರೆ, ಓದು ಅಂತ ಹೇಳಿ ಒಬ್ಬ ಮನೆಯಲ್ಲಿ ಬಿಟ್ಟು ಅವ್ರು ಸೇವೆ ಮಾಡ್ತಾ 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 ನಾನು ಬೆಳೆದೆ. ಆ ತಾಯಿಯ ಪುಣ್ಯದಿಂದ ನಾನು BA MA ರ್ಯಾಂಕ್ ಬಂದೆ. ರ್ಯಾಂಕ್ ಬಂದಾಗ ನನ್ನ ತಾಯಿ ನನಗೆ ₹1 ಕೊಟ್ಟಿದ್ರು. ಅವಾಗ ಆ ₹1 ನನಗೆ ₹1 ಕೋಟಿ ಇಟ್ಟಿದ್ದಾರೆ. ಅಂತ ತಾಯಿಯ ಪುಣ್ಯದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಆ ದೃಷ್ಟಿಯಿಂದ ನನ್ನ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಒಂದು ಸಿದ್ದೇಶ್ವರ ಸ್ವಾಮಿ ಅವರ ಕುರಿತು ಸಂಶೋಧನೆ ಮಾಡ್ತಾ ಇದ್ದೆ. ಅದನ್ನ ಬಿಡಿಸಿ ಮತ್ತೆ ಇನ್ನೊಂದು ಕಲಬುರಗಿ ಕುರಿತು ಮಾಡಿಸಿದ್ರು. ಅದೇ ಇರಲಿ ಶರಣ ಸಾಹಿತ್ಯ ಅಧ್ಯಯನ ಅಧ್ಯಾಪನ ಅದರಲ್ಲಿ ಇಡೀ ಜೀವನವನ್ನು ನಾನು ಬಹಳ ಖುಷಿಯಾದ ಗಳಿಗೆಯನ್ನು ಕಳೆದಿದ್ದೇನೆ. ಅದರ ಮೂಲಕ ನಾನು ಕಲಬುರಗಿ ಶರಣ ಸಾಹಿತ್ಯ ಪರಿಷತ್ನಲ್ಲಿ 40 ವರ್ಷದಿಂದಲೇ ತಿಪ್ಪೇಸ್ವಾಮಿ ಸ್ವಾಮಿ ಅವರು ಬಂದಾಗ ₹50 ಕೊಟ್ಟು ಮೊದಲು ವಿದ್ಯಾರ್ಥಿ ಜೀವನದ ಸದಸ್ಯನಾದ ನಾನು ಕಲಬುರಗಿ ತಾಲೂಕಿನ 5 ವರ್ಷ ಅಧ್ಯಕ್ಷನಾಗಿದ್ದೇನೆ. ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಭಾಗದವರೇ ರಾಜ್ಯದ ಅಧ್ಯಕ್ಷರಾದಾಗ ನಮ್ಗೆ ಯಾರು ಗುರುತಿಸಿರಲಿಲ್ಲ. ಅದು ಸೋಮಶೇಖರ್ ಸರ್ ಅವರು ನಮ್ಮ ಸೇವೆಯನ್ನ ಶರಣ ಸಾಹಿತ್ಯ ಪರಿಷತ್ ಸಲ್ಲಿಸಿದ ಸೇವೆಯನ್ನು ಗೋರುಚೂರು ಸದಾ ಗಂತರ್ತಾ ಇದ್ರು. ಅದನ್ನು ಅಧಿಕೃತವಾಗಿ ಶರಣ ಸಾಹಿತ್ಯ ಪರಿಷತ್ನಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ನಿಮ್ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಸೋಮಶೇಖರ್ ಅವರು ಇವತ್ತು ಗಂತಟ್ಟಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹೇಳೋದು ಬಹಳಷ್ಟಿದೆ. ಒಟ್ಟಿನಲ್ಲಿ ಶರಣ ಸಾಹಿತ್ಯ ವಚನ ಸಾಹಿತ್ಯ ಅನ್ನೋದು ನಮ್ಮ ಸ್ನೇಹಿತರಾದ ವಸಂತ್ ಕುಮಾರ್ ಅವರು ಹೇಳುವ ಹಾಗೆ ಅದು ಭಾಷಣದಿಂದ ಅಲ್ಲ, ಅದು ಮಾತಿನಿಂದ ಅಲ್ಲ, ಅದು ಬರಹದಿಂದ ಅಲ್ಲ, ಅದು ಬದುಕಿನಲ್ಲಿ ನಮಗೆ ಗೊತ್ತಾಗಬೇಕು. ನಮ್ಮ ಬದುಕೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಅದು ಮಾದರಿ ಆಗಬೇಕು ಅಂತ ತಿಳ್ಕೊಂಡು ನಾನು ಬದುಕ್ತಾ ಇರುವಂತವರು. ಅಂತಹ ನಿಟ್ಟಿನಲ್ಲಿ ಒಂದೇನೋ ಶರಣ ಸಾಹಿತ್ಯ ನನ್ನ ತಂದೆ ತಾಯಿ ಹೆಸರನ್ನು ದತ್ತಿ ಇಟ್ಟಿದ್ದೇನೆ. ನಾನು ಸುಮಾರು 20 ವರ್ಷದಿಂದಲೇ ದತ್ತಿ ಇಟ್ಟಿದ್ದೇನೆ ಗೋರಿಚೂರ ಒಂದು ಮಾರ್ಗದರ್ಶನದಲ್ಲಿ. ಈ ಎಲ್ಲ ಸೇವೆಯನ್ನ ಇಡೀ ರಾಜ್ಯದಲ್ಲಿ ಈ ಸೇವೆಯನ್ನು ಶರಣ ಸಾಹಿತ್ಯ ಪರಿಷತ್ತು ನಮ್ಮ ಕಲಬುರಗಿಯಲ್ಲಿ ನಾವು ಓದಿದ ವಿದ್ಯಾಸಂಸ್ಥೆ ಮಹಾತಪಸ್ವಿ ಸರ್ವಶ್ರೇಷ್ಠ ವಿದ್ಯಾಸಂಸ್ಥೆ. ಅಲ್ಲಿ ಮಹಾತಪಸ್ವಿ ಸರ್ವಶ್ರೇಷ್ಠ ವಿದ್ಯಾವರ ಸಂಘ ಹೇಗಿದ್ರು, ಇಲ್ಲಿ ಸುತ್ತೂರು ಶ್ರೀಗಳು. ನಾನು ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೇನೆ. ನಾನು MA ಇದ್ದಾಗ ಬಂದಿದ್ದೇನೆ. ನಾನು ಆಗ ಆ ಗುರುಗಳ ಒಂದು ಪಾದದ ಧೂಳು ನನ್ನ ತಲೆ ಮೇಲೆ ಬಿದ್ದಿ ಸಲುವಾಗಿ ಇವತ್ತು ನಾನು ಮತ್ತೊಮ್ಮೆ ಪೂಜ್ಯರ ಶಿವರಾತ್ರಿ ದೇಶಿಕೇಂದ್ರ ಪಾದ ನಮಸ್ಕಾರ ಮಾಡುವಂತಹ ಒಂದು ಯೋಗ ಸಿಕ್ಕಿದೆ ಅಂತ ಹೇಳ್ತಾ ಇಂಥ ಅವಕಾಶ ಕೊಟ್ಟಿರುವಂತಹ ಪೂಜ್ಯರಿಗೆ ತಮ್ಮೆಲ್ಲರಿಗೂ ನೋಡಿಕೊಂಡಿದ್ದಕ್ಕೆ ಶರಣಾರ್ಥಿಗಳು. ಅರ್ಥಪೂರ್ಣ ಮಾತುಗಳನ್ನು ನಡೆದಂತಹ ಪ್ರೊಫೆಸರ್ ಜಿ. ಕಲ್ಯಾಣರಾವ್ ಪಾಟೀಲ್